ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಗ್ಯಾರಂಟಿ ಅಂತ ಹೇಳಿ ಜನರಿಗೆ ಗ್ಯಾರಂಟಿಯನ್ನು ಕೊಟ್ಟು ಏನು ಸಂದೇಶವನ್ನು ನೀವು ರವಾನೆ ಮಾಡ್ತಾ ಇದ್ದೀರಾ, ಯಾವ ರೀತಿಯ ಸಂಸ್ಕೃತಿಗೆ ನಾಂದಿ ಹಾಡ್ತಾ ಇದ್ದೀರಾ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಸರ್ಕಾರವನ್ನ ಸರಿಯಾಗಿ ತರಾಟೆಗೆ ತಗೊಂಡಿದೆ. ಯಾಕೆ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳ್ತು, ಏನು ಕಾರಣ ನೋಡ್ತಾ ಹೋಗೋಣ. ವೀಕ್ಷಕರೇ, ತಮಿಳುನಾಡು ಸ್ಟಾಲಿನ್ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ರಾಜ್ಯಾದ್ಯಂತ ಎಲ್ರಿಗೂ ಫ್ರೀ ವಿದ್ಯುತ್ ಕೊಡಿ ಅಂತ ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮಕ್ಕೆ ಆದೇಶವನ್ನ ಕೊಡುತ್ತೆ. ಆದ್ರೆ ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮಕ್ಕೆ ಸರ್ಕಾರ ಕೊಡಬೇಕಾಗಿದ್ದಂತಹ ಸಬ್ಸಿಡಿ ಮೊತ್ತವನ್ನ ಸಮಯಕ್ಕೆ ಸರಿಯಾಗಿ ಕೊಟ್ಟಿರಲಿಲ್ಲ. ಸೊ ಏನಾಯ್ತು, ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟಕ್ಕೆ ಅವರು ಸಿಕ್ಕಾಕೊಳ್ತಾರೆ. ಕೊನೆಗೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಬಿಡ್ತಾರೆ. ಅಂಡ್ ಇದರ ವಿಚಾರಣೆಯನ್ನ ಮಾಡಿದಂತಹ ಸುಪ್ರೀಂ ಕೋರ್ಟ್ನ CJI ಸೂರ್ಯಕಾಂತ್ ನೇತೃತ್ವದ ಪೀಠ ಸ್ಟಾಲಿನ್ ಸರ್ಕಾರಕ್ಕೆ ಸರಿಯಾಗಿ ಕ್ಲಾಸ್ ಅನ್ನು ತಗೊಳ್ಳುತ್ತೆ. ಏನ್ ಹೇಳ್ತಾರೆ, ನೀವು ಉಚಿತ ಆಹಾರ ಆಗಿರಬಹುದು, ಉಚಿತ ವಿದ್ಯುತ್ ಆಗಿರಬಹುದು, ಉಚಿತ ಬೈಸಿಕಲ್ ಆಗಿರಬಹುದು, ಇವೆಲ್ಲವನ್ನ ನೀಡುವಂತಹ ಯೋಜನೆಗಳ ಮೂಲಕ ನೀವು ಯಾವ ರೀತಿಯಾದಂತಹ ಸಂಸ್ಕೃತಿಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ಜೋರಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ವೀಕ್ಷಕರೇ, ಅಷ್ಟೇ ಅಲ್ಲ, ಅದಾದ ನಂತರ ಫ್ರೀ ಬಿ ಯೋಜನೆ ಕೊಡುವಂತಹ ಎಲ್ಲಾ ಸರ್ಕಾರಗಳನ್ನ ಕೂಡ ಅವರು ತರಾಟೆಗೆ ತಗೊಳ್ತಾರೆ. ಉಚಿತ ಅಂತ ಉಚಿತ ಯೋಜನೆಗಳನ್ನ ಘೋಷಣೆ ಮಾಡುವಂತಹ ಆ ರಾಜ್ಯಗಳನ್ನ ನೇರವಾಗಿ ಪ್ರಶ್ನೆ ಮಾಡಿ, ನೀವು ಫ್ರೀ ಆಹಾರ, ಫ್ರೀ ವಿದ್ಯುತ್, ಅದು ಫ್ರೀ, ಇದು ಫ್ರೀ ಅಂತ ಎಲ್ಲವನ್ನ ಕೂಡ ಫ್ರೀ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಜನರಿಗೆ ಕೆಲಸವನ್ನ ಮಾಡೋದಕ್ಕೆ ಪ್ರೇರಣೆ ಯಾವ ರೀತಿ ಸಿಕ್ಕಿಬಿಡತ್ತೆ. ನಿಮ್ಮ ಕಲ್ಯಾಣ ಯೋಜನೆಗಳು ಏನಿದ್ರು ಕೂಡ ಅದು ಅಗತ್ಯ ಇರುವಂತವರಿಗೆ ಮಾತ್ರ ಸಹಾಯವನ್ನ ಮಾಡಬೇಕು, ಬೇಕಾಬಿಟ್ಟಿ ಕೊಡುವಂಥದ್ದು ಅಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಫ್ರೀ ಕೊಡುವಂಥದ್ದು ಸರಿಯಲ್ಲ. ಈಗಾಗಲೇ ಅನೇಕ ರಾಜ್ಯಗಳು ಆದಾಯ ಕೊರತೆಯನ್ನು ಎದುರಿಸ್ತಾ ಇದೆ. ಆದ್ರೂ ಅಭಿವೃದ್ಧಿ ಯೋಜನೆಗಳಿಗೆ ಆದ್ಯತೆಯನ್ನು ನೀಡೋದಕ್ಕಿಂತ ಉಚಿತವನ್ನ ನೀಡೋದಕ್ಕೆ ಅಥವಾ ಉಚಿತ ವಸ್ತುಗಳನ್ನು ವಿತರಣೆ ಮಾಡೋದಕ್ಕೆ ನೀವುಗಳು ಹೆಚ್ಚು ಗಮನವನ್ನು ನೀಡ್ತಾ ಇದ್ದೀರಾ. ಇದರಿಂದಾಗಿ ರಾಜ್ಯಗಳ ಆರ್ಥಿಕ ಸ್ಥಿತಿ ದುರ್ಬಲ ಆಗಬಹುದು ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ನೀಡಿದೆ. ಆರ್ಥಿಕ ಸ್ಥಿತಿ ದುರ್ಬಲ ಆಗಬಹುದು ಅಲ್ಲ, ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಆರ್ಥಿಕ ಸ್ಥಿತಿ ದುರ್ಬಲ ಆಗಿದ್ದಾಗಿದೆ. ಅಂಡ್ ಎಚ್ಚರಿಕೆಯನ್ನ ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಕೊಡಬೇಕು. ಅಧಿಕಾರಕ್ಕೆ ಬರೋ ಮೊದಲು, ಅಧಿಕಾರಕ್ಕೆ ಬರೋ ಸಲುವಾಗಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ನಂಬರ್ 1, ಗೃಹಲಕ್ಷ್ಮಿ ಯೋಜನೆ. ಮನೆಯ ಮಹಿಳೆಗೆ, ಮುಖ್ಯಸ್ಥ ಮಹಿಳೆಗೆ ಸುಮಾರು 2,000 ಪ್ರತಿ ತಿಂಗಳು ಹಾಕ್ತೀವಿ. ಇನ್ನು ಸೆಕೆಂಡ್ 1, ಗೃಹ ಜ್ಯೋತಿ ಯೋಜನೆ. 200 ಯೂನಿಟ್ ಫ್ರೀ ವಿದ್ಯುತ್, ನೀವು ಎಂಥವರೇ ಆಗಿ ನಿಮಗೆ ಫ್ರೀ. ಇನ್ನು 3ನೇದು ಅನ್ನ ಭಾಗ್ಯ ಯೋಜನೆ, 10 kg ಅಕ್ಕಿ ಫ್ರೀ, ಅಕ್ಕಿ ಇಲ್ಲ ಅಂತಂದ್ರೆ ಹಣ. ಇನ್ನು 4ನೇದು ಶಕ್ತಿ ಯೋಜನೆ. ರಾಜ್ಯದ ಹೆಣ್ಣು ಮಕ್ಕಳು ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ಪೂರ್ಣ ಸ್ವಾತಂತ್ರ್ಯ ಅಂತ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬೋ ಸಲುವಾಗಿ ಉಚಿತ ಬಸ್ ಪ್ರಯಾಣ. ಇನ್ನು 5ನೇದು ಯುವ ನಿಧಿ, ನಿರುದ್ಯೋಗ ಭತ್ಯೆ ಅಂತೆ. ನಿಮಗೆ ಜಾಬ್ ಸಿಗೋವರೆಗೂ ನಾವೇ ಹಣವನ್ನ ಹಾಕ್ತಾ ಇರ್ತೀವಿ ಅಂತ 5 ಗ್ಯಾರಂಟಿ ಘೋಷಣೆಯನ್ನ ಮಾಡ್ತಾರೆ. ರಾಜ್ಯದ ಜನ ಅದಕ್ಕೆ ಮರುಳಾಗ್ತಾರೆ, ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಡ್ತಾರೆ. ಆದ್ರೆ ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ಏನಿದೆ? ಮೊದಲಿಗೆ ಎಲ್ಲ 5 ಗ್ಯಾರಂಟಿಗಳು ಸಮರ್ಪಕವಾಗಿ ಎಲ್ರಿಗೂ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅಲ್ಲಿಗೆ ಆ 5 ಗ್ಯಾರಂಟಿಗಳೇನಿದಾವೋ ಇಟ್ ಇಸ್ ಅ ಫ್ಲಾಪ್. ನೆಕ್ಸ್ಟ್ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದನ್ನ ಹೊಂದಿಸೋದಕ್ಕೆ ಮಾಡಿರುವಂತಹ ಸಾಲಗಳ ವಿಚಾರಕ್ಕೆ ನಾವು ಬರೋದಾದ್ರೆ, ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ. ಯಾಕೆ ಅಂತಂದ್ರೆ ಗ್ಯಾರಂಟಿಯನ್ನ ಕೊಡೋದಕ್ಕೆ ಸಾಲದ ಮೇಲೆ ಇವರು ಅವಲಂಬಿತ ಆಗಿಬಿಟ್ಟಿದ್ದಾರೆ. ಜನವರಿಯಿಂದ ಮಾರ್ಚ್ 4ನೇ ತ್ರೈಮಾಸಿಕ ಅವಧಿಯಲ್ಲಿ ಸರ್ಕಾರ ಮತ್ತೆ 48,000 ಕೋಟಿ, ಎಷ್ಟು 48,000 ಕೋಟಿ ಹೆಚ್ಚುವರಿ ಸಾಲವನ್ನು ಪಡೆಯೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದೆ. 5 ಗ್ಯಾರಂಟಿ ಯೋಜನೆಗಳು ರಾಜ್ಯದ ಬೊಕ್ಕಸದ ಮೇಲೆ ದೊಡ್ಡ ಮಟ್ಟದ ಆರ್ಥಿಕ ಒತ್ತಡವನ್ನ ಹೇರ್ತಾ ಇದೆ. 2022ರಿಂದ 23ರ ಅವಧಿಯಲ್ಲಿ 46,623 ಕೋಟಿಯಷ್ಟಿದ್ದಂತಹ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ವಿತ್ತೀಯ ಕೊರತೆ 2023ರಿಂದ 24ರ ಅವಧಿಯಲ್ಲಿ 65,522 ಕೋಟಿಗೆ ಏರಿಕೆ ಆಗಿದೆ. ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ. ಸ್ವತಃ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ, ನಮಗೆ ಅನುದಾನ ಬಿಡುಗಡೆ ಮಾಡಿ, ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು, ಸರ್ಕಾರ ನಮಗೆ ಹಣ ಕೊಡ್ತಾ ಇಲ್ಲ ಅಂತ ಸ್ವತಃ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ. ಇವತ್ತು ಅಭಿವೃದ್ಧಿಗೆ ಅಂತ
48,000 ಕೋಟಿಗೂ ಹೆಚ್ಚುವರಿ ಸಾಲವನ್ನ ಪಡೆಯುವಂತಹ ಸನ್ನಿವೇಶ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಕಾರಣ ಏನು? ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ. ವೀಕ್ಷಕರೇ, ಈ ವಿಚಾರವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ CAG ಈ ಹಿಂದೆನೆ ಎಚ್ಚರಿಕೆಯನ್ನ ನೀಡಿತ್ತು. ನಿಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ರಾಜ್ಯದ ಆರ್ಥಿಕತೆ ಹಳಿ ತಪ್ಪುವಂತಹ ಸಾಧ್ಯತೆ ಇದೆ ಅಂತ ಆರಂಭದಲ್ಲೇ CAG ವರದಿಗಳು ಎಚ್ಚರಿಸಿದ್ವು. ಈಗ ಅವರು ಹೇಳಿದ ಹಾಗೆ ಸಂಪೂರ್ಣವಾಗಿ ಹಳಿ ತಪ್ಪಿದ್ದಾಗಿದೆ. ಇನ್ನು ಗ್ಯಾರಂಟಿ ಘೋಷಣೆಗಳಿಂದ ರಾಜ್ಯದ ಮೇಲಿರುವಂತಹ ಆ ಆರ್ಥಿಕ ಹೊರೆಯನ್ನ ಸರಿದೂಗಿಸುವ ಸಲುವಾಗಿ ಸರ್ಕಾರ ಕಳೆದ 2.5 ವರ್ಷಗಳಲ್ಲಿ ಜನರ ಮೇಲೆ ನಿರಂತರವಾಗಿ ಹಲವಾರು ಅಗತ್ಯ ವಸ್ತುಗಳ ಹಾಗೆ ಸೇವೆಗಳ ಬೆಲೆಯನ್ನ ಏರಿಕೆ ಮಾಡ್ಕೊಂಡು ಬಂದಿದೆ. ಈಗ ಉದಾಹರಣೆಗೆ ನೋಡೋದಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ವಿದ್ಯುತ್ ದರ ಏರಿಕೆ, ಹಾಲು ಮೊಸರಿನ ದರ ಏರಿಕೆ, ಬಸ್ ದರ ಏರಿಕೆ, ಮೆಟ್ರೋ ದರ ಏರಿಕೆ, ಮದ್ಯದ ದರ ಏರಿಕೆ, ನೋಂದಣಿ ಶುಲ್ಕ ಹೆಚ್ಚಳ, ಆಸ್ಪತ್ರೆ ಶುಲ್ಕ ಹೆಚ್ಚಳ, ಜನನ ಮರಣ ಪ್ರಮಾಣ ಪತ್ರಗಳ ಶುಲ್ಕ 10 ಪಟ್ಟು ಹೆಚ್ಚಳ, ಹೀಗೆ ನಿರಂತರವಾಗಿ ಜನರ ಮೇಲೆ ದೊಡ್ಡ ಹೊರೆಯನ್ನು ಹೊರಿಸುವಂತಹ ಕೆಲಸವನ್ನ ಸರ್ಕಾರ ಮಾಡ್ಕೊಂಡು ಬಂದಿದೆ. ಆದ್ರೆ ಕರ್ನಾಟಕ ಕಾಂಗ್ರೆಸ್ ಪ್ರಕಾರ ಅವರ ಗ್ಯಾರಂಟಿಗೂ ಈ ಶುಲ್ಕ ಹೆಚ್ಚಳಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರ ಗ್ಯಾರಂಟಿಯಿಂದ ಜನರ ಬದುಕು ಬದಲಾಗ್ತಾ ಇದೆ ಒಳ್ಳೆಯ ರೀತಿಯಲ್ಲಿ. ಬಡವರ ಬದುಕಿಗೆ ನಾವು ಆಶಾ ಕಿರಣವಾಗ್ತಾ ಇದ್ದೀವಿ. ವೀಕ್ಷಕರು, ಇನ್ನು ನಡೀತಾ ಇರುವಂತಹ ಸಾರಿಗೆ ನೌಕರರ ಮುಷ್ಕರ. ಸಾರಿಗೆ ನೌಕರರಿಗೆ ಕಾಂಗ್ರೆಸ್ ಸರ್ಕಾರ 38 ತಿಂಗಳ ವೇತನ ಕೊಡುವಂಥದ್ದು ಬಾಕಿ ಇದೆ. ಇನ್ನೂ ಒಂದಷ್ಟು ಬೇಡಿಕೆಗಳು ಕೂಡ ಇದ್ವು ಅವರದ್ದು. ಈಗ ಸರ್ಕಾರ ಅವರ ಬೇಡಿಕೆಗೆ ಮಣಿದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಪಾವತಿ ಆದ ನಂತರನೇ ನಾವು ಒಪ್ಕೊಳ್ಳಬಹುದು. ಇಲ್ಲಿ 4 ನಿಗಮಗಳಿಗೆ ಯಾವ ವರ್ಷ ಎಷ್ಟೆಷ್ಟು ಹಣ ಪಾವತಿ ಬಾಕಿ ಇದೆ ಅಂತ ನಾವು ನೋಡಿದ್ರೆ 2023 ಇಂದ 24ನೇ ಸಾಲಿನಲ್ಲಿ 1,180.62 ಕೋಟಿ ರೂಪಾಯಿ. ಇನ್ನು 2024 ರಿಂದ 25ನೇ ಸಾಲಲ್ಲಿ 1,170.45 ಕೋಟಿ ರೂಪಾಯಿ. 2025-26ನೇ ಸಾಲಿನ ನವೆಂಬರ್ 25ರ ಅಂತ್ಯಕ್ಕೆ 1,655.40 ಕೋಟಿ ರೂಪಾಯಿ. ಒಟ್ಟು 4,006.47 ಕೋಟಿ ರೂಪಾಯಿ ಹಣ ಸರ್ಕಾರ ಪಾವತಿ ಮಾಡೋದಕ್ಕೆ ಬಾಕಿ ಇರುವಂಥದ್ದು. ವೀಕ್ಷಕರು, ಇನ್ನು ಈ ಕಡೆ ನೋಡಿದ್ರೆ ಬಾಕಿ ಉಳಿದಂತಹ ಗುತ್ತಿಗೆದಾರರ ಬಿಲ್ಲು, ಗ್ಯಾರಂಟಿಗಳಿಗೆ ಹಣವನ್ನ ಹೊಂದಿಕೆ ಮಾಡೋದಕ್ಕೆ ಬೇರೆ ಬೇರೆ ಇಲಾಖೆಗಳ ಕಾಮಗಾರಿಗಳ ಬಿಲ್ಲನ್ನ ಪಾವತಿನೇ ಮಾಡಿಲ್ಲ ಸರ್ಕಾರ. 37,000 ಕೋಟಿಗೂ ಹೆಚ್ಚು ಬಿಲ್ ಬಾಕಿ ಉಳಿಸ್ಕೊಂಡಿದ್ದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಅದಕ್ಕೀಗ ಗುತ್ತಿಗೆದಾರರು ಮಾರ್ಚ್ 6ನೇ ತಾರೀಕಿಂದ ರಾಜ್ಯದಲ್ಲಿ ಎಲ್ಲಾ ಕಾಮಗಾರಿಗಳನ್ನ ನಿಲ್ಲಿಸ್ತೀವಿ ಅಂತ ಕೂತಿದ್ದಾರೆ. ಆದ್ರೆ ಶಾಸಕರು ನೋಡಿದ್ರೆ ಗುಂಪು ಗುಂಪಾಗಿ ವಾರಗಟ್ಲೆ ಫಾರಿನ್ ಟೂರ್ ಅಂತ ಹೋಗ್ತಾ ಇದ್ದಾರೆ. ಅದು ಸರ್ಕಾರದ ದುಡ್ಡ ಅಥವಾ ಅವರ ವೈಯಕ್ತಿಕ ದುಡ್ಡ ಅನ್ನುವಂಥದ್ದಕ್ಕೆ ಅವರಲ್ಲೇ ಕ್ಲಾರಿಟಿ ಇಲ್ಲ. ಅಷ್ಟೇ ಅಲ್ಲ, ಸರ್ಕಾರಕ್ಕೆ 1000 ದಿನಗಳು ತುಂಬಿದ ಸಲುವಾಗಿ 16 ಕೋಟಿ ಖರ್ಚು ಮಾಡಿ ಸಮಾವೇಶವನ್ನು ಕೂಡ ಮಾಡ್ತಾರೆ. ಆದ್ರೆ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಇವತ್ತು ಹೇಳೋರಿಲ್ಲ, ಕೇಳೋರಿಲ್ಲ. ಇನ್ನು ESI ಆಸ್ಪತ್ರೆಗಳಿಗೆ ಔಷಧಿಯನ್ನು ಪೂರೈಕೆ ಮಾಡಿದಂತಹ ಕಂಪನಿಗಳಿಗೆ 60 ಕೋಟಿ ರೂಪಾಯಿ ಬಿಲ್ ಪಾವತಿ ಬಾಕಿ ಇದೆ. ಸ್ಕ್ಯಾನಿಂಗ್ ಸೇವೆ ಒದಗಿಸುವಂತಹ ಕಂಪನಿಗಳಿಗೆ 143 ಕೋಟಿ ರೂಪಾಯಿ ಬಿಲ್ ಬಾಕಿ ಇದೆ. ಆಸ್ಪತ್ರೆಗಳಿಗೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಔಷಧಿ ಸಿಗ್ತಾ ಇಲ್ಲ, ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ನೋಡಿದ್ರೆ ಅನಾಥ ಮಕ್ಕಳ ಊಟದ ಹಣವನ್ನ 7 ತಿಂಗಳುಗಳಿಂದ ಬಿಡುಗಡೆ ಮಾಡಿಲ್ಲ. 25 ಕೋಟಿ ರೂಪಾಯಿ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಗ್ಯಾರಂಟಿಗೆ ಸಾಲ ತಗೊಂಡಿದ್ದು ಸಾಲದೆ ಕಳೆದ 3 ವರ್ಷಗಳಿಂದ ಪರಿಶಿಷ್ಟರ ಕಲ್ಯಾಣಕ್ಕೆ ವಿನಿಯೋಗ ಆಗಬೇಕಾಗಿದ್ದಂತಹ ಹಣವನ್ನ ಕೂಡ ಸರ್ಕಾರ ಈ ಗ್ಯಾರಂಟಿಗೆ ಹಾಕ್ತಾ ಇದೆ. ದಲಿತರ ಹಣವನ್ನ ಕೂಡ ಇವರು ಬಿಡ್ತಾ ಇಲ್ಲ. ವೀಕ್ಷಕರ, ಒಟ್ಟಾರೆಯಾಗಿ ಚುನಾವಣೆಯ ಸಮಯದಲ್ಲಿ ದೊಡ್ಡ ದೊಡ್ಡ ಭರವಸೆಗಳನ್ನ ಕೊಟ್ರು. ಅದು ಫ್ರೀ ಕೊಡ್ತೀವಿ, ಇದು ಫ್ರೀ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಗ್ಯಾರಂಟಿಗಳು ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗಿದೆ. ಕಾನೂನು ಸುವ್ಯವಸ್ಥೆ ದುರ್ಬಲ ಆಗಿದೆ. ರಸ್ತೆಗಳಲ್ಲಿ ನೋಡಿದ್ರೆ ಗುಂಡಿಗಳ ಸಮಸ್ಯೆ, ಮೂಲ ಸೌಕರ್ಯ ಅಭಿವೃದ್ಧಿ ನಿಂತೇ ಹೋಗಿದೆ. ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ. ಸಾಲದ ಹೊರೆ ಜಾಸ್ತಿ ಆಗಿದೆ.
ಇದನ್ನ ರಾಹುಲ್ ಇಟಲಿ ಆರಂಭದಲ್ಲಿ ಖಟಾಖಟ್ ಮಾಡೆಲ್ ಅಂತ ಕರೆದಿದ್ದು. ಇವರು ಅಧಿಕಾರಕ್ಕೆ ಬಂದ್ರು, ಖಟಾಖಟ್ ಮಾಡೆಲ್ ಅನ್ನ ತಂದ್ರು, ನಮ್ಮ ರಾಜ್ಯದಿಂದ ಅಭಿವೃದ್ಧಿಯನ್ನ ಕಟ್ ಮಾಡಿದ್ರು, ಜನರ ನೆಮ್ಮದಿಯನ್ನ ಕಟ್ ಮಾಡಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಆದಷ್ಟು ಬೇಗ ಇವರ ಈ ಗ್ಯಾರಂಟಿ ಆಟವನ್ನ ಕಟ್ ಮಾಡಿದ್ರೆ ನಾವು ಉಳ್ಕೊಳ್ತೀವಿ, ಇಲ್ಲ ಅಂತ ಅಂದ್ರೆ ಕರ್ನಾಟಕದ ಪರಿಸ್ಥಿತಿ ಆ ದೇವರೇ ಬಲ್ಲ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.